ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕ. ಪಾಕಿಸ್ತಾನಕ್ಕೆ ಬಲಿಷ್ಠ ಅಸ್ತ್ರಗಳನ್ನು ಕೊಟ್ಟ ದೇಶಗಳು ಕಂಗಾಲಾಗಿರೋದು ಹೇಗೆ? ವೆರಿ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಾನು ಮುಂದೆ ಇಡ್ತಾ ಹೋಗ್ತೀವಿ. ಮತ್ತು ಭಾರತದ ರಕ್ಷಣಾ ವ್ಯವಸ್ಥೆ ಎಷ್ಟು ಸ್ಟ್ರಾಂಗ್ ಆಗಿದೆ, ಕಾಲಕ್ಕೂ ಟೀಕೆ ಟಿಪ್ಪಣಿಗಳು ರಫೇಲ್ ಬಗ್ಗೆ ಇರಬಹುದು, S-400 ಖರೀದಿ ಅಂದರೆ ಅದನ್ನು ರಷ್ಯಾದಿಂದ ತಗೊಳ್ಳೋ ಬಗ್ಗೆ ಇರಬಹುದು, ಎಷ್ಟೆಲ್ಲ ವಿರೋಧ ವ್ಯಕ್ತವಾಗಿತ್ತು. ಇದೆಲ್ಲದರ ನಡುವೆಯೂ ಕೂಡ ಭಾರತ ಎಷ್ಟು ಸ್ಟ್ರಾಂಗ್ ಆಗಿದೆ ತನ್ನ ಕೆಲವು ಮಹತ್ವದ ತೀರ್ಮಾನಗಳಿಂದ. ಎರಡೂ ವಿಷಯಗಳನ್ನು ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪಾಕಿಸ್ತಾನ ಅಂದರೆ ಅದು ಭಿಕಾರಿ ರಾಷ್ಟ್ರ ಮತ್ತು ಕಂಡವರ ಮುಂದೆ ಕೈಚಾಚೋ ರಾಷ್ಟ್ರ ಅಂತಲೇ ಫೇಮಸ್ಸು. ಭಯೋತ್ಪಾದಕತೆಗೆ ಹೆಸರು ಮಾಡಿರುವಂತಹ ದೇಶ ಅಲ್ವಾ ಅದು. ಆದರೆ ಈ ದೇಶವನ್ನು ತಮ್ಮ ಕೈಗೊಂಬೆ ಮಾಡ್ಕೊಳ್ಳೋಣ ಅಂತನೋ, ಭಾರತವನ್ನು ಸಮಸ್ಯೆಗೆ ಸಿಕ್ಕಿಸೋಣ ಅಂತನೋ ನೆರವಿಗೆ ನಿಂತ ಅವ್ರ ಜೊತೆ ವ್ಯಾಪಾರವನ್ನು ಬೆಳೆಸಿದಂಥ ದೇಶಗಳಿಗೆ ಎಂಥ ಮುಖಭಂಗ ಆಗಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಇತಿಹಾಸದಲ್ಲಿ ಸಿಗ್ತವೆ. ಈಗಿನ ತನಕ ಅಮೆರಿಕ ಕೊಟ್ಟ ಯುದ್ಧ ವಿಮಾನದ ಮರ್ಯಾದೆಯನ್ನೇ ತೆಗೆದ ಪಾಕಿಸ್ತಾನ, ಅಮೆರಿಕ ಅಂತ ಅಲ್ಲ, ಫ್ರಾನ್ಸ್ ಇರಬಹುದು, ಚೀನಾ ಇರಬಹುದು, ಎಲ್ರಿಗೂ ಆಘಾತ ಕೊಟ್ಟ ಪಾಕಿಸ್ತಾನ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಡೋದು ಅಂತಾರಲ್ಲ, ಆ ರೀತಿ ಇದು ಪರಿಸ್ಥಿತಿ. ಯಾವುದೇ ನ್ಯೂ ಜನರೇಷನ್ ಅಸ್ತ್ರವನ್ನು ಕೊಟ್ಟರೂ ಕೂಡ ಪಾಕಿಸ್ತಾನಕ್ಕೆ ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡೋಕೆ ಬರದೆ ಯಾವ ರೀತಿ ಆ ಶಸ್ತ್ರಾಸ್ತ್ರದ ಮತ್ತು ಪೂರೈಸಿದ ರಾಷ್ಟ್ರದ ಮಾನ ಮರ್ಯಾದೆಯನ್ನು ತೆಗೆದಿದೆ, ಆ ಅಸ್ತ್ರಕ್ಕಿದ್ದ ಡಿಮ್ಯಾಂಡನ್ನೇ ಕೊಲ್ಯಾಪ್ಸ್ ಮಾಡಿದೆ ಪಾಕಿಸ್ತಾನ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಬಹಳಷ್ಟು ಎಕ್ಸಾಂಪಲ್ಸು ಸಿಗ್ತವೆ ಇದಕ್ಕೆ. ಹಿಂದೆಲ್ಲ ನಾವು ನೋಡಿದ್ರೆ ಅಮೆರಿಕ ಪಾಕಿಸ್ತಾನಕ್ಕೆ ಬೆಂಗಾವಲಾಗಿ ನಿಂತಿತ್ತು. 1965 ಆಗಸ್ಟಲ್ಲಿ ಭಾರತ ವಿರುದ್ಧ ಯುದ್ಧದಲ್ಲಿ ಪಾಕ್ಗೆ ಅಮೆರಿಕ ಎಲ್ಲ ಬಗೆಯಲ್ಲಿ ನೆರವಾಗಿತ್ತಲ್ಲ. ಆಗ ಅಮೆರಿಕ ಪೂರೈಸಿದ್ದಂತಹ M48 ಪ್ಯಾಟರ್ನ್ ಯುದ್ಧ ಟ್ಯಾಂಕರ್ಗಳನ್ನು ಭಾರತೀಯ ಕಂಪನಿ ಕ್ವಾರ್ಟರ್ ಮಾಸ್ಟರ್ ಹವಾಲ್ದಾರ್ ಅಬ್ದುಲ್ ಹಮೀದ್ ಅವರು ಪರಮವೀರ ಚಕ್ರವನ್ನು ಪಡ್ಕೊಂಡ್ರು. ಅವರು ಮರಣೋತ್ತರ ಅಬ್ದುಲ್ ಹಮೀದ್ ಅವರು ಕೈಯಲ್ಲೇ ಹೊಡೆದು ಬಿಸಾಕಿದ್ರು. ಅಂದರೆ ಏನಂತೀರ, ಪಾಕಿಸ್ತಾನದ ಯುದ್ಧ ಕ್ಷಮತೆ ಇದು. ಅವ್ರಿಗೆ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಕೊಟ್ಟರೂ ಕೂಡ ಹ್ಯಾಂಡಲ್ ಮಾಡೋಕೆ ಬರಲ್ಲ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಸ್. ನೋಡಿ, ನಮ್ಮ ಅಬ್ದುಲ್ ಹಮೀದ್ ಅವರು ಒಬ್ಬರೇ 7 ಟ್ಯಾಂಕರ್ಗಳನ್ನು ಉಡಾಯಿಸಿದ್ರು, M48 ಪ್ಯಾಟರ್ನ್ ಯುದ್ಧ ಟ್ಯಾಂಕರ್ಗಳನ್ನು. ಆಮೇಲೆ ಅವರು ಹುತಾತ್ಮರಾದರು, ಅವರಿಗೆ ಪರಮವೀರ ಚಕ್ರ ಕೂಡ ಸಿಕ್ತು, ನೆನಪಿದೆ ನಮಗೆಲ್ಲ. ಒಟ್ಟಾರೆ ಈ ಯುದ್ಧದಲ್ಲಿ ಒಟ್ಟು 97 ಟ್ಯಾಂಕರ್ಗಳನ್ನು ಭಾರತೀಯ ಪಡೆ ಹೊಡೆದು ಉರುಳಿಸಿತ್ತು. ಈ ಬೆಳವಣಿಗೆ ಪಾಕಿಸ್ತಾನಕ್ಕೆ ಮುಜುಗರ ತಂತೋ ಇಲ್ವೋ, ಆದರೆ ಟ್ಯಾಂಕರ್ ಪೂರೈಕೆ ಮಾಡಿದ ಅಮೆರಿಕಕ್ಕೆ ತೀವ್ರ ಮುಜುಗರವನ್ನು ತಂದಿಡ್ತು. ಕೊನೆಗೆ M48 ಪ್ಯಾಟರ್ನ್ ಯುದ್ಧ ಟ್ಯಾಂಕರ್ ಉತ್ಪಾದನೆಯನ್ನೇ ನಿಲ್ಲಿಸಬೇಕಾಯ್ತು ಅಮೆರಿಕ. ಡಿಮ್ಯಾಂಡೇ ಬಿದ್ದೋಯ್ತು ಅದಕ್ಕೆ. ಇಷ್ಟು ಸುಲಭವಾಗಿ ಕೈಲೇ ಹೊಡೆದಾಕ್ತಾರೆ ಅಂದರೆ ಇನ್ನಿದ್ರ ಪ್ರಯೋಜನ ಏನು ಅನ್ನೋ ರೀತಿಯಲ್ಲಿ ಗನ್ನಲ್ಲೇ ಹೊಡೆದು ಹಾಕ್ತು ಭಾರತ. ಅಂದರೆ ಒಬ್ಬ ಯೋಧ 7 ಟ್ಯಾಂಕರ್ ಹೊಡೆದು ಉರುಳಿಸ್ತಾರೆ ಅಂದರೆ ಇದು ಏನು ಪ್ರಯೋಜನಕ್ಕೆ ಇಲ್ಲ ಅಂತ ಕೊನೆಗೆ ಬಹಳ ಬೇಡಿಕೆಯಲ್ಲಿದ್ದಂಥ M48 ಪ್ಯಾಟರ್ನ್ ಯುದ್ಧ ಟ್ಯಾಂಕರ್ ಉತ್ಪಾದನೆಯನ್ನೇ ಅಮೆರಿಕ ನಿಲ್ಲಿಸಬೇಕಾಯ್ತು. ಮತ್ತೊಂದು ಎಕ್ಸಾಂಪಲ್ ಅಂದರೆ ಫೌಜಿ ನೌಕೆ ಅಮೆರಿಕದಿಂದ ಗುತ್ತಿಗೆ ಆಧಾರದಲ್ಲಿ ಪಡ್ಕೊಂಡಿತ್ತು ಪಾಕಿಸ್ತಾನ ಫೌಜಿ ನೌಕೆಯನ್ನು. ಈ ನೌಕೆಯನ್ನು ಬಳಸಿ ಬಂಗಾಳ ಕೊಲ್ಲಿಯಲ್ಲಿದ್ದ ಭಾರತದ INS ವಿಕ್ರಾಂತ್, ನಮ್ಮ INS ವಿಕ್ರಾಂತ್ ನೌಕೆಯನ್ನು ಹೊಡಿಬೇಕು ಅಂತ ಸ್ಕೆಚ್ ಹಾಕತ್ತೆ. ಗುತ್ತಿಗೆಯಲ್ಲಿ ತಗೊಂಡು ಫಾಸ್ಟ್ ಅಟ್ಯಾಕ್ ಜಲಾಂತರ್ಗಾಮಿ ನೌಕೆ ಹೆಗ್ಗಳಿಕೆ ಪಡೆದಿತ್ತು. ಈ ನೌಕೆ ದಕ್ಷಿಣ ಏಷ್ಯಾದಲ್ಲಿ ಕಾರ್ಯಾಚರಣೆ ನಡೆಸಿದ ಮೊದಲ ಜಲಾಂತರ್ಗಾಮಿ ನೌಕೆ. INS ವಿಕ್ರಾಂತ್ ಮೇಲೆ ದಾಳಿ ಮಾಡೋ ಬಗ್ಗೆ ಬಂಗಾಳ ಕೊಲ್ಲಿಯಲ್ಲಿ ಗಸ್ಟ್ನಲ್ಲಿದ್ದಂಥ INS ರಜಪೂತ್ ಜಲಾಂತರ್ಗಾಮಿ ನೌಕೆಗೆ ಸಣ್ಣ ಸುಳಿವು ಸಿಗತ್ತೆ. ತಡ ಮಾಡದೆ PNS ಫೌಜಿ ನೌಕೆಯನ್ನು ಸ್ಫೋಟಗೊಳಿಸಿದ್ದು ಕಡಲಲ್ಲಿ ಮುಳುಗಿಸ್ಬಿಡ್ಲಾಗತ್ತೆ. ಇನ್ನು ಅಮೆರಿಕದ F-16 ಯುದ್ಧ ವಿಮಾನ, ವಿಶ್ವದ ಬಲಾಢ್ಯ ಸಾಮರ್ಥ್ಯದ ಯುದ್ಧ ವಿಮಾನ ಅನ್ನೋ ಹೆಗ್ಗಳಿಕೆ ಪಡ್ಕೊಂಡ ಅಮೆರಿಕ ನಿರ್ಮಿತ F-16 25ಕ್ಕೂ ಹೆಚ್ಚು ದೇಶಗಳ ಮಿಲಿಟರಿ ಶಕ್ತಿ ಅಂತಲೇ ಪರಿಗಣಿಸಲ್ಪಟ್ಟಿದೆ F-16. ಇಂತಹ ವಿಮಾನವನ್ನು ನಮ್ಮ MiG-21 ಹೊಡೆದುರುಳಿಸುವ ಮೂಲಕ ಭಾರತದ ಮಿಲಿಟರಿ ಶಕ್ತಿ ಎಂಥದ್ದು ಅನ್ನೋದನ್ನು ಜಗತ್ತಿಗೆ ತೋರ್ಪಡಿಸಿತ್ತು. ಚಾಕಚಕ್ಯತೆ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಒಂದು ಸಣ್ಣ ಗನ್ನಲ್ಲಿ ಯಾವ
ದೊಡ್ಡ ಅಸ್ತ್ರವನ್ನು ಪುಡಿಯಾಗಿಸಬಹುದು ಅನ್ನುವಂಥದ್ದನ್ನು ಭಾರತ ತೋರಿಸ್ಕೊಟ್ಟಿದೆ. F-16 MiG-21 ಹೊಡೆದುರುಳಿಸಿತ್ತು. 2019 ಫೆಬ್ರವರಿ 14 ಪುಲ್ವಾಮಾ ದಾಳಿಗೆ ಪ್ರತಿಯಾಗಿ ಏನು ನಡೀತಲ್ಲ, ಭಾರತೀಯ ವಾಯುಪಡೆ ಬಾಲಾಕೋಟ್ ಮೇಲೆ ವಾಯುದಾಳಿಯನ್ನು ನಡೆಸಿತು, ಏರ್ ಸ್ಟ್ರೈಕ್ ಆಯಿತು, ಉಗ್ರ ನೆಲೆಗಳನ್ನು ಧ್ವಂಸ ಮಾಡ್ತು. ಈ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆ ಮೇಲೆ ಎರಗೋದಕ್ಕೆ ಬಂದಿತ್ತು F-16. ಆಗ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್, ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಅಭಿನಂದನ್ ಅವರ ಮುಖ ನಿಮ್ಗೆ ಕಣ್ಣು ಮುಂದೆ ಬಂದಿರುತ್ತೆ. ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ತಮ್ಮ MiG-21 ಬಳಸಿ ಕ್ಷಿಪಣಿ ಉಡಾಯಿಸಿ ಆ F-16 ಪುಡಿ ಮಾಡಿದ್ರು. ಸೊ ಅಮೆರಿಕಾಗೆ ಟೈಟ್ ಸ್ಲ್ಯಾಪ್ ಆಗಿತ್ತು. ಈ ಸಲ ಅಂತೂ ನೋಡಿದಿರಿ, ಈ ಸಲದ ಮೊನ್ನೆಯ ಯುದ್ಧದ ಪರಿಸ್ಥಿತಿಯಲ್ಲೂ ಕೂಡ F-16 JF-17 ಪರಿಸ್ಥಿತಿಗಳೆಲ್ಲ ಏನೇನಾಗಿದೆ, ಅಮೆರಿಕಾಗೆ ಮತ್ತು ಪಾಕಿಸ್ತಾನಕ್ಕೆ ಅಸ್ತ್ರಗಳನ್ನು ವಿಮಾನಗಳನ್ನು ಸಪ್ಲೈ ಮಾಡಿ ಯಾವ ರೀತಿ ಮುಖಭಂಗ ಆಗಿದೆ ಅನ್ನೋದನ್ನು ನಾವು ಪದೇ ಪದೇ ನೋಡ್ತಾ ಇದ್ದೀವಿ. ಅಂದರೆ ಪಾಕಿಸ್ತಾನದ ಕೈಲಿ ಎಷ್ಟೇ ಬಲಿಷ್ಠ ಅಸ್ತ್ರ ಕೊಟ್ಟರೂ ಕೂಡ ಅದು ವೇಸ್ಟೇ ಅನ್ನೋದಕ್ಕೆ ಇದು ಮತ್ತೆ ಎಕ್ಸಾಂಪಲ್ ಅಷ್ಟೇ. ಫ್ರಾನ್ಸ್ನ ಬ್ರೇಗುಟ್ ಆಟ ಕೂಡ ನಡೆಯಲೇ ಇಲ್ಲ 1999 ಇದು. ಕಾರ್ಗಿಲ್ ಯುದ್ಧದ ಬಳಿಕ ಪಾಕಿಸ್ತಾನ ಭಾರತದ ವಿರುದ್ಧ ಸಾಗರದ ಮೇಲ್ಮಟ್ಟದಲ್ಲಿ ಹಾರಾಡುವಂಥ ಈ ಬ್ರೇಗುಟ್ ಅಟ್ಲಾಂಟಿಕ್ ಕಡಲ ಗಸ್ತು ವಿಮಾನವನ್ನು ದಾಳಿಗೆ ಬಳಸ್ತಾ ಇತ್ತು. ಯುದ್ಧ ಮುಗಿದ ಮೇಲೂ ಮತ್ತೆ ಅಟ್ಯಾಕ್ ಮಾಡೋದಕ್ಕೆ, ಈ ಮೋಸದ ಆಟ ಆಡೋದಕ್ಕೆ ಈಗ ಮೊನ್ನೆ ನೋಡಿದ್ದೀವಲ್ಲ, ಅದೇ ರೀತಿಯಲ್ಲಿ ಫ್ರೆಂಚ್ ನಿರ್ಮಿತ ಈ ಯುದ್ಧ ವಿಮಾನವನ್ನು ಪಾಕಿಸ್ತಾನ ಖರೀದಿ ಮಾಡಿ ಕಾರ್ಗಿಲ್ ಯುದ್ಧದ ಬಳಿಕ ಕೂಡ ಬಳಸ್ತಾ ಇತ್ತು. 1 ತಿಂಗಳಾಗಿದೆ ಯುದ್ಧ ಮುಗಿದು, ಆದರೂ ಕೂಡ ವಿಮಾನದ ಮೂಲಕ ಭಾರತ ಮೇಲೆ ದಾಳಿ ಮಾಡೋದಕ್ಕೆ ಬರೋದು, ಪದೇ ಪದೇ ಕಾಲು ಕೆರ್ಕೊಂಡು ಬರೋದು, ಇಂಥ ಕೆಲಸ ಮಾಡ್ತಿತ್ತು. ಕೊನೆಗೆ ಭಾರತೀಯ ವಾಯುಪಡೆಯ MiG-21 ವಿಮಾನ ಅದನ್ನು ಹೊಡೆದು ಹಾಕ್ತು, ಅದನ್ನು ಧ್ವಂಸ ಮಾಡ್ತು ನಮ್ಮ MiG-21. ನಮ್ಮ ಒಂದು MiG-21 ಯಾವ್ಯಾವ ರೀತಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದೆ ಅನ್ನೋದಕ್ಕೆ ಬೇಕಾದಷ್ಟು ಇತಿಹಾಸದ ಪುಟಗಳನ್ನು ನೋಡಬಹುದು ನಾವು. ಘಟನೆಯಲ್ಲಿ 16 ಮಂದಿ, ಈ ಒಂದು ಘಟನೆಯಲ್ಲಿ ಪಾಕಿಸ್ತಾನದ 16 ಮಂದಿ ನೌಕಾಪಡೆ ಸಿಬ್ಬಂದಿ ಬಲಿಯಾಗಿದ್ರು. ಪಾಕ್ ಜೊತೆಗೆ ಫ್ರಾನ್ಸ್ ಕೂಡ ಕಂಗಾಲಾಗಿ ಹೋಗಿತ್ತು. ಇನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ನಡೀತಾ ಇರುವಂತಹ ದಾಳಿ, ಪಾಕಿಸ್ತಾನ ಮತ್ತು ಇಂಡಿಯಾ ನಡುವಿನ ಈ ಯುದ್ಧದಲ್ಲಿ, ಯುದ್ಧ ಅಂತಾನೆ ಕರಿಬೇಕಾಗತ್ತೆ ಇದು, ಸಿಂಧೂರ ಆಪರೇಷನ್ ಸಿಂಧೂರದಲ್ಲಿ ಟರ್ಕಿ ಡ್ರೋನ್ಗಳನ್ನು ಬಳಸಿವೆ. ಎಷ್ಟು ಡ್ರೋನ್ಗಳು? 500, 600, ಒಂದು ದಿನದ 500 ಅಂತ ಲೆಕ್ಕ ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನೊಂದು ದಿನ ಅಟ್ಯಾಕ್ ಆಯಿತು, 300, 200, ಸಾವಿರಾರು ಡ್ರೋನ್ಗಳೇನೋ ಬಹುಶಃ ಓವರ್ ಆಲ್ ಲೆಕ್ಕ ತೆಗೆಯೋದಕ್ಕೆ ಹೋದರೆ 10,000 ಗಟ್ಟಲೆ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಅದು ಟರ್ಕಿ ಮೇಡ್ ಅನ್ನೋದು ಗೊತ್ತಾಗ್ತಿದೆ. ಟರ್ಕಿ ಏನು ಇಸ್ಲಾಂ ಕಂಟ್ರಿಗಳಲ್ಲಿ ತಾವು ಬಲಿಷ್ಠ ಆಗಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿರುವಂಥ ರಾಷ್ಟ್ರ, ಸೌದಿ ಅರೇಬಿಯಾ ಜೊತೆ ಸ್ಪರ್ಧೆಗಿಳಿದಿರುವಂತಹ ರಾಷ್ಟ್ರ. ಹಾಗಾಗಿ ಪಾಕಿಸ್ತಾನದ ಬೆನ್ನಿಗೆ ನಿಂತು ಭಾರತಕ್ಕೆ ಪಾಠ ಕಲಿಸ್ತೀನಿ ಅಂತ ಬಂದಿರೋ ಟರ್ಕಿಗೂ ಟೈಟ್ ಸ್ಲ್ಯಾಪ್. ಅವರೆಲ್ಲ ಡ್ರೋನ್ಗಳನ್ನು ಮುರಿದು ಹಾಕಿದೆ ಭಾರತ. ಮೇಲೇರಿ ಬರ್ತಾ ಇದ್ದ ಹಾಗೆ ಅಲ್ಲೇ ಗಾಳಿಯಲ್ಲಿಯೇ ಧ್ವಂಸವಾಗಿ ಹೋಗಿವೆ ಟರ್ಕಿ ಮೇಡ್ ಡ್ರೋನ್ಗಳು. ಪರ್ಟಿಕ್ಯುಲರ್ ಟಾರ್ಗೆಟನ್ನು ರೀಚ್ ಆಗೋದಕ್ಕೆ ಬಳಸ್ತಾ ಇದ್ದಂತಹ ಡ್ರೋನ್ಗಳಿವು, ಅವುಗಳನ್ನು ಧ್ವಂಸ ಮಾಡಿದ ಭಾರತ. ಸೊ ಪಾಕಿಸ್ತಾನ ಅತ್ಯಂತ ಬಲಿಷ್ಠ ರಾಷ್ಟ್ರಗಳ ಜೊತೆಗೆ ಸ್ನೇಹ ಮಾಡಿ, ವ್ಯಾಪಾರ ಮಾಡಿ, ಅಲ್ಲಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿಯೂ ನಯಾ ಪೈಸೆ ಪ್ರಯೋಜನ ಇಲ್ಲದಂತೆ ಮಾಡಿದೆ. ಮತ್ತು ಆ ದೇಶಕ್ಕೆ ಆ ಅಸ್ತ್ರದ ಡಿಮ್ಯಾಂಡನ್ನೇ ಕೊಲ್ಯಾಪ್ಸ್ ಆಗೋ ರೀತಿಯಲ್ಲಿ, ಅದರ ಮಾರ್ಕೆಟೇ ಬಿದ್ದೋಗೋ ರೀತಿಯಲ್ಲಿ, ಅದರ ಉತ್ಪಾದನೆ ಸ್ಟಾಪ್ ಆಗೋ ರೀತಿಯಲ್ಲಿ ಕುಖ್ಯಾತಿಯನ್ನು ತಂದಿಟ್ಟಿದೆ ಪಾಕಿಸ್ತಾನ. ಇದು ಪಾಕಿಸ್ತಾನದ ಚಾಕಚಕ್ಯತೆ, ಇದು ಯಾರಿಂದಲೂ ಸಾಧ್ಯವಿಲ್ಲದಂಥ ಕೆಲಸ. ಪಾಕಿಸ್ತಾನದ ಕಥೆ ಆಯಿತು. ಇನ್ನು ಭಾರತದ ಬಲಿಷ್ಠ ರಕ್ಷಣಾ ವ್ಯವಸ್ಥೆ, ನಮ್ಮ ಐರನ್ ಡೋಮ್ ಹೇಗೆ ಕೆಲಸ ಮಾಡಿದೆ, ಯಾಕಿಷ್ಟು ಇಂಪಾರ್ಟೆಂಟ್ ಆಯಿತು ಕೆಲವು ನಿರ್ಧಾರಗಳು ಅನ್ನೋದನ್ನು ನೋಡ್ತಾ ಹೋಗ್ಬೇಕು. ನೋಡಿ, ರಫೇಲ್, ನಾವು ಬೇರೆ ಈ ಸಲ ಏರ್ ಸ್ಟ್ರೈಕ್ ನಡೀತಲ್ವಾ, ಉಗ್ರರ ಕ್ಯಾಂಪ್ ಒಡಿಸಾಯಿತು, ಬಳಸಿದ್ದು ರಫೇಲ್ ಮಾತ್ರ. ಈ ಸಲ ರಫೇಲ್ ಖರೀದಿ ವಿಷಯದಲ್ಲಿ ಯಾವ ರೀತಿ ಆಕ್ರೋಶ ವ್ಯಕ್ತವಾಗಿತ್ತು ಪ್ರತಿಪಕ್ಷಗಳಿಂದ ಅನ್ನೋದು ನೋಡಬಹುದು. ಕಡೆಗೆ ನಿಂಬೆಹಣ್ಣು ಕಟ್ಟೋದಕ್ಕೂ ಕೂಡ ಆಕ್ಷೇಪ ಬಂತು. ರಾಜನಾಥ್ ಸಿಂಗ್ ಅವರು ನಿಂಬೆಹಣ್ಣು ಇಟ್ಟು ಪೂಜೆ ಮಾಡಿ ಬಂದಿದ್ದಕ್ಕೂ ಕೂಡ ಅಪಹಾಸ್ಯ ಮಾಡಿದ್ರು, ಅದು ಬಿಟ್ಟು ಹಾಕಿ. ಬಟ್ ಯಾರಿಗೋ ಲಾಭ ಮಾಡಿಕೊಡೋದಕ್ಕೋಸ್ಕರ ರಫೇಲ್ ಖರೀದಿ ಮಾಡ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ಲಾಭದ ಲೆಕ್ಕಾಚಾರ, ಕಿಕ್ ಬ್ಯಾಕು ಮತ್ತೊಂದು ಅಂತ ಗಂಭೀರ ಆರೋಪ ಮಾಡಲಾಗಿತ್ತು. ಬಟ್ ಇವತ್ತು ಆ ರಫೇಲು ಭಾರತದ ಬಹುದೊಡ್ಡ ಶಕ್ತಿಯಾಗಿ ಹೇಗೆ ಕಾರ್ಯಾಚರಿಸ್ತು, ನಮಗೆ ಭವಿಷ್ಯದಲ್ಲೂ ರಫೇಲ್ ಎಷ್ಟು ದೊಡ್ಡ ಶಕ್ತಿ ಅನ್ನೋದಕ್ಕೆ ಇಡೀ ದೇಶಕ್ಕೆ ಉತ್ತರ ಸಿಕ್ಕದಂಗೆ ಆಯಿತು. S-400 ನಮ್ಮ ಸುದರ್ಶನ ಚಕ್ರ ಯಾವ ರೀತಿ ಉಪಯೋಗಕ್ಕೆ ಬಂತು ಅಂದರೆ, ನಮ್ಮ ಆಕಾಶು S-400 ಇಲ್ಲದೆ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇರಲಿಲ್ಲ ಇಂಥದ್ದೊಂದು ಯುದ್ಧವನ್ನು ಹ್ಯಾಂಡಲ್ ಮಾಡೋದು. ಯಾಕಂದರೆ ಆಕಾಶು ನಮ್ಮದೇ, ಅಂದರೆ ಭಾರತ ಆತ್ಮನಿರ್ಭರ
ಭಾರತ ಯಾವ ರೀತಿ ಆಕಾಶ ಸಿಸ್ಟಮ್ ಮೂಲಕ ನಮ್ಮ ಶಕ್ತಿ ಸ್ವಯಂ ಶಕ್ತಿಯನ್ನು ತೋರಿಸಿದೆ ಈ ಸಲ. ಜೊತೆಗೆ S-400 ರಷ್ಯಾದ ಜೊತೆಗಿನ ಈ ಡೀಲ್ ಎಷ್ಟು ಇಂಪಾರ್ಟೆಂಟ್ ಆಯಿತು ಅನ್ನೋದನ್ನು ಕೂಡ ನಿರ್ಮಲಾ ಸೀತಾರಾಮನ್ ಅವರ ಟೈಮಲ್ಲಿ ಸಹಿ ಆಗಿದ್ದು, ಆಮೇಲೆ ಮನೋಹರ್ ಪರಿಕ್ಕರ್ ಅವರ ಟೈಮಲ್ಲಿ ಎಲ್ಲ ಓಕೆ ಆಗಿದ್ದದು. ನಿರ್ಮಲಾ ಸೀತಾರಾಮನ್ ಅವ್ರ ಟೈಮಲ್ಲಿ ಇದನ್ನು ಓಕೆ ಮಾಡುವಾಗ ಡೀಲು ಎಷ್ಟು ವಿರೋಧ ಬಂದಿತ್ತು ಅಂದರೆ, ಒಂದು ಒಳಗಿನಿಂದ ಇಲ್ಲಿ ಬಡವ್ರಿಗೆ ಮನೆ ಕಟ್ಟಿಸೋದು ಬಿಟ್ಟು ಎಲ್ಲಿಗೆ ಸುರಿತಿದ್ದೀರಾ ಹಣವನ್ನು ಅನ್ನೋ ರೀತಿಯಲ್ಲಿ, ಮತ್ತೊಂದು ಅಮೇರಿಕದಿಂದ ಸ್ಯಾಂಕ್ಷನ್ ಹಾಕ್ತೀವಿ ಅನ್ನೋ ಥರ ಕೂತಿತ್ತು. ನೀವು ಯಾಕೆ ಇದನ್ನು ಖರೀದಿ ಮಾಡ್ತೀರಿ, ಸ್ಯಾಂಕ್ಷನ್ ಹಾಕಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಅಮೇರಿಕ ಅಡ್ಡಗಾಲ ಹಾಕಿತ್ತು. ಕೊನೆಗೆ ನಿರ್ಮಲಾ ಸೀತಾರಾಮನ್ ಅವ್ರು ಹುಡುಕ್ತಾರೆ, ಚೀನಾ ಪಾಕಿಸ್ತಾನದ ಪಕ್ಕದಲ್ಲಿರುವಂತಹ ರಾಷ್ಟ್ರ ನಮ್ಮದು, ಗಡಿ ಹಂಚಿಕೊಂಡಿರೋ ರಾಷ್ಟ್ರವಾಗಿ ನಮಗೆ ಇದನ್ನು ಹೊಂದುವಂಥ ಅರ್ಹತೆ ಇದೆ ಅಂತ ಅಮೇರಿಕಕ್ಕೆ ಕನ್ವಿನ್ಸ್ ಮಾಡಲಾಗುತ್ತೆ. ಮತ್ತು ಯಾರ ಬೆದರಿಕೆಗೂ ಸೊಪ್ಪು ಹಾಕದೆ S-400 ಖರೀದಿ ಮಾಡುತ್ತೆ ಭಾರತ, ಅಂದರೆ ಡೀಲನ್ನು ಓಕೆ ಮಾಡುತ್ತೆ. ಬಹಳ ಮಹತ್ವದ ತೀರ್ಮಾನ ಅದು. S-400 ಇವತ್ತು ಯಾವ ರೀತಿ ಅಲ್ಲಿಂದ ತೂರಿ ಬಂದಂತಹ ಕ್ಷಿಪಣಿಗಳನ್ನು ಧ್ವಂಸ ಮಾಡ್ತು, ಪುಡಿಗಟ್ತು ಅನ್ನೋದನ್ನು ನೋಡಿದ್ವಿ. ನಮ್ಮ S-400 ಮತ್ತು ಆಕಾಶ್ ಇವತ್ತು ಭಾರತದ ರಕ್ಷಾ ಕವಚವಾಗಿ ಕೆಲಸ ಮಾಡಿವೆ. ಈ ಆಪರೇಷನ್ ಸಿಂಧೂರ ಬಳಿಕ ನಡೀತಿರುವಂಥ ಬೆಳವಣಿಗೆಯಲ್ಲಿ ಈ ಎರಡು ಹೆಸರುಗಳನ್ನಂತೂ ನಾವು ಪದೇ ಪದೇ ಕೇಳ್ತಿದ್ದೀವಿ. ಎಷ್ಟು ಇಂಪಾರ್ಟೆಂಟ್ ಆಯಿತು ಇವೆಲ್ಲ ನಿರ್ಧಾರಗಳು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ಭಾರತ ಶಾರ್ಟ್ ರೇಂಜ್ ಇಂಟರ್ಸೆಪ್ಷನ್ ಸಿಸ್ಟಮನ್ನು ಕೂಡ ತುಂಬ ಚೆನ್ನಾಗಿ ಇಸ್ರೇಲ್ ಐರನ್ ಡೋಮ್ ಮಾದರಿಯಲ್ಲೇ ರೆಡಿ ಮಾಡ್ತಾ ಇದೆ. ಶಾರ್ಟ್ ರೇಂಜಲ್ಲಿ ಬರುವಂತಹ ಡ್ರೋನ್ಸು, ರಾಕೆಟ್ಸು, ಲೋ ಫ್ಲೈಯಿಂಗ್ ಥ್ರೆಟ್ಸು ಇದೆಲ್ಲವನ್ನು ಈ ಗಡಿಯಲ್ಲಿ ಈ ಥ್ರೆಟ್ ಇಲ್ಲದಂತೆ ಮಾಡುವಂಥ ಭರ್ಜರಿ ಬೆಳವಣಿಗೆ ಭಾರತದಲ್ಲಿ ಆ ಸಿಸ್ಟಮನ್ನು ಡೆವಲಪ್ ಮಾಡಲಾಗ್ತಿದೆ. ಇನ್ನು ನಮ್ಮಲ್ಲಿರುವಂಥ ಸ್ಪೈಡರ್ ಸಿಸ್ಟಮ್ ಇರಬಹುದು, ಬರಾಕ್ 8 ಸಿಸ್ಟಮ್ ಇರಬಹುದು, ಇವೆಲ್ಲವೂ ಅತ್ಯಂತ ಪ್ರಮುಖದ್ದಾಗಿದೆ. ಶತ್ರುಗಳ ಎಸೆತವನ್ನು ಅಲ್ಲೇ ಧ್ವಂಸ ಮಾಡೋದಕ್ಕೆ ನಮ್ಮ ಆಕಾಶ್ ಮಿಸೈಲ್ ಸಿಸ್ಟಮ್ ಅದು DRDOದಿಂದ ಡೆವಲಪ್ ಆಗಿರೋದು. ಈಗಾಗಲೇ ಹೇಳಿದ ಹಾಗೆ ಮಲ್ಟಿಪಲ್ ಏರಿಯಲ್ ಥ್ರೆಟ್ಸನ್ನು ಅಪ್ ಟು 30 ಕಿಲೋಮೀಟರ್ಸ್ ತನಕನೂ ಒಂದು ಶಾರ್ಟ್ ರೇಂಜಲ್ಲಿ ಮಲ್ಟಿಪಲ್ ಥ್ರೆಟ್ಸನ್ನು ಏಕಕಾಲಕ್ಕೆ ಹ್ಯಾಂಡಲ್ ಮಾಡಿ ಅದನ್ನು ಪುಡಿಯಾಗಿಸುತ್ತೆ. S-400 ಸುದರ್ಶನ್ ಚಕ್ರ ಇದು ಇಂಡಿಯಾದ ಮೋಸ್ಟ್ ಅಡ್ವಾನ್ಸ್ಡ್ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ. ರಷ್ಯಾದಿಂದ ತರಿಸ್ಕೊಂಡಿರೋದು. ಎಷ್ಟು ತನಕ ಅಂದರೆ 400 ಕಿಲೋಮೀಟರ್ಸಿಂದ ಬರುವಂಥ 400 ಕಿಲೋಮೀಟರ್ಸ್ ತನಕನೂ ಇದು ಏರ್ಕ್ರಾಫ್ಟು, ಡ್ರೋನ್ಸು, ಬ್ಯಾಲಿಸ್ಟಿಕ್ ಮಿಸೈಲ್ಸು ಎಲ್ಲವನ್ನು ಟ್ರ್ಯಾಕ್ ಮಾಡಿ, ಅದು ಹೇಳ್ತಾ ಇದ್ದ ಹಾಗೆ ಅದನ್ನು ಟ್ರ್ಯಾಕ್ ಮಾಡಿ ಅಲ್ಲೇ ಧ್ವಂಸ ಮಾಡುವಂಥ ಕೆಪಾಸಿಟಿ ಇದೆ. 400 ಕಿಲೋಮೀಟರ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಕಾರ್ಯಾಚರಿಸುತ್ತೆ. ಹಾಗಾಗಿ S-400 ಸುದರ್ಶನ ಚಕ್ರ ಈ ಸಲ ನಮಗೆ ಬಹುದೊಡ್ಡ ಆನೆ ಬಲವನ್ನು ಕೊಟ್ಟಂಥದ್ದು ಅಂತ ಅರ್ಥ ಮಾಡ್ಕೊಳ್ಬಹುದು. ಇನ್ನು ಪಾಕಿಸ್ತಾನದಲ್ಲಿ ವಿಧ್ವಂಸವನ್ನೇ ಸೃಷ್ಟಿ ಮಾಡಿದಂಥ ನಮ್ಮ ಬ್ರಹ್ಮೋಸ್ ಇದು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರೋದು. ನಮ್ಮ DRDO ರಷ್ಯಾದ ಸಂಶೋಧನಾ ಸಂಸ್ಥೆ NPOದ ಜೊತೆ ಸೇರಿಕೊಂಡು ಅಭಿವೃದ್ಧಿಪಡಿಸಿರೋದು. ಎರಡು ರಾಷ್ಟ್ರಗಳ ಕನಸಿನ ಕೂಸು ಇದು ಅಂತ ವಿಶ್ಲೇಷಿಸಲಾಗುತ್ತೆ. ಬ್ರಹ್ಮೋಸ್ ಹೆಸರು ಬಂದಿದ್ದು ನಮ್ಮ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕೋವಾ ಎರಡರ ಸಮ್ಮಿಲನವಾಗಿ ಇದನ್ನು ಬ್ರಹ್ಮೋಸ್ ಅಂತ ಹೆಸರಿಸಲಾಗಿರೋದು. ಇದು ಬಹಳ ಅಂದರೆ ಬಹಳ ಬಲಿಷ್ಠವಾದದ್ದು. ನಮ್ಮ ಬ್ರಹ್ಮೋಸ್ ಹೊತ್ತು ಸುಖೋಯ್ ಗಂಟೆಗೆ 1500 ಕಿಲೋಮೀಟರ್ ವೇಗದಲ್ಲಿ ಗುರಿ ಯಾವುದೋ ಟಾರ್ಗೆಟ್ ಕಡೆಗೆ ಸಾಗುತ್ತೆ. ಅಲ್ಲಿಂದ ಹೊರಚಿಮ್ಮುವ ಕ್ಷಿಪಣಿ ಶಬ್ದಕ್ಕಿಂತನೂ 2.8 ಪಟ್ಟು ಹೆಚ್ಚು ವೇಗದಲ್ಲಿ, ಅಂದರೆ ಸೂಪರ್ಸಾನಿಕ್ ವೇಗದಲ್ಲಿ ಗುರಿಯೆಡೆಗೆ ನುಗ್ಗತ್ತೆ. 300 ಕಿಲೋಮೀಟರ್ ವ್ಯಾಪ್ತಿ, ಎಕ್ಸಾಂಪಲ್ ಹೇಳೋದಾದರೆ 300 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಯಾವುದೇ ಗುರಿಯನ್ನು ತಲುಪೋದಕ್ಕೆ ಜಸ್ಟ್ 1 ಮಿನಿಟ್ ಸಾಕು. 1 ನಿಮಿಷದಲ್ಲಿ ಇಷ್ಟು ದೂರದಲ್ಲಿ ಹೋಗಿ ಹೊಡೆದು ಬಿಸಾಕುವಂತಹ ಬ್ರಹ್ಮೋಸ್ ಇದು ಭಾರತದ ಬ್ರಹ್ಮಾಸ್ತ್ರ ಅನ್ನೋದೇ ಮತ್ತೇನೂ ಅಲ್ಲ. ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ರಲ್ಲ, ಬ್ರಹ್ಮೋಸ್ ರುಚಿ ಏನು ಅಂತ ಇವತ್ತು ಯಾರಿಗಾದರೂ ಬೇಕಿದ್ರೆ ಅದು ಪಾಕಿಸ್ತಾನದವ್ರು ಕೇಳಬೇಕು ಅಂತ. ಅಲ್ಲಿನ ವಾಯು ನೆಲೆಗಳನ್ನು ಧ್ವಂಸ ಮಾಡಿದ ಬ್ರಹ್ಮೋಸ್ ಹೆಂಗಾಗಿದೆ ಅಂದರೆ ಆಪರೇಷನ್ ಯಾವುದೇ ಸುಳಿವು ಹಿಂದಾಗ್ತಿತ್ತ ಮುಂದಾಗತ್ತಾ ಅನ್ನೋ ರೀತಿಯಲ್ಲಿ ಅವರ ರನ್ವೇಗಳು ಡ್ಯಾಮೇಜ್ ಆಗಿವೆ. ಇಡೀ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿದೆ. ಏರ್ ಟು ಏರ್ ಫ್ಯೂಯಲ್ ಫಿಲಪ್ ಮಾಡುವಂಥ ಅವರ ಸಿಸ್ಟಮ್ಮು ಹಾಳಾಗಿ ಹೋಗಿದೆ. ಅವರ ಏರ್ ಬೇಸ್ಗಳು ಆಪರೇಷನ್ಗೆ ಅರ್ಹವಲ್ಲದಂತೆ ಏರ್ ಸ್ಟ್ರಿಪ್ಗಳೆಲ್ಲ ಧ್ವಂಸವಾಗಿ ಹೋಗಿವೆ. ಇದು ಬ್ರಹ್ಮೋಸ್ ಎಫೆಕ್ಟು. ಬ್ರಹ್ಮೋಸ್ ಕಾರ್ಯಾಚರಣೆ ನಡೆದಿದೆ ಅನ್ನೋದಕ್ಕೆ ಅಲ್ಲಿ ಅದರ ಸುಳಿವುಗಳು, ಕ್ಯಾಪ್, ಬೂಸ್ಟರ್ ಎಲ್ಲ ಲಭ್ಯವಾಗಿರೋದು. ಭೂಮಿ ಬಾಯಿ ತೆರೆದಿರುವಂಥ ಸ್ಯಾಟಲೈಟ್ ಇಮೇಜಸ್ಸು, ಬೇರೆ ಬೇರೆ ಸಾಕ್ಷ್ಯಗಳನ್ನು ನೋಡಿದ್ದೀವಿ ನಾವು. ಸೊ ಬ್ರಹ್ಮೋಸ್ ಪಾಕಿಸ್ತಾನವನ್ನು ನಡುಗಿಸಿರುವಂಥ ಅಸ್ತ್ರ. ಇದೆಲ್ಲ ಭಾರತದ ಬತ್ತಳಿಕೆಯಲ್ಲಿರುವಂಥ
ಕೆಲವು ಎಕ್ಸಾಂಪಲ್ಗಳಷ್ಟೇ, ನಾವಿನ್ನೂ ಎಲ್ಲವನ್ನ ತೆಗೆದಿಲ್ಲ. ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀನಿ ಅಂತ ಹೆದರಿಸ್ತಿರುವಂಥ ಪಾಕಿಸ್ತಾನವನ್ನು ನಾವು ಕೆಲವೇ ಅಸ್ತ್ರಗಳನ್ನು ಕೈಗೆತ್ತಿಕೊಳ್ಳೋ ಮೂಲಕ ಹೆಂಗೆ ಶೇಕ್ ಮಾಡಿದ್ದೀವಿ ಇವತ್ತು. ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಗೂ ಭಾರತಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆ, ಅದೆಷ್ಟು ಮೇಲಕ್ಕಿದ್ದೀವಿ ನಾವು ಅವ್ರಿಗಿಂತ ಅನ್ನೋದನ್ನು ಇದರಲ್ಲೇ ಅರ್ಥ ಮಾಡ್ಕೊಳ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.